ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಕಳೆದ ಸೆಷನ್ನಲ್ಲಿ ಭಾರತದಲ್ಲಿ ಈ ರಫ್ತು ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಜಿಲ್ಲೆ ಒಂದು ಉತ್ಪನ್ನ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ 2015, 2018, 2021 ಅಥವಾ 2022 ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. 2018ನೇ ಇಸವಿಯಲ್ಲಿ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಕೇಂದ್ರದ ಆಹಾರ ಸಂಸ್ಕರಣೆ ಮತ್ತು ಉದ್ಯಮಗಳ ಸಚಿವಾಲಯದಿಂದ ಅಥವಾ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅನ್ನುವ ಈ ಸಚಿವಾಲಯದ ಮೂಲಕ 2018ನೇ ಇಸವಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿತ್ತು ಕೇಂದ್ರ ಸರ್ಕಾರದ ಮೂಲಕ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ದೇಶದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಒಂದು ವಿಶೇಷವಾದಂತಹ ಉತ್ಪನ್ನವನ್ನು ಗುರುತಿಸಿ ಆ ಉತ್ಪನ್ನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಎಲ್ಲ ಜಿಲ್ಲೆಗಳು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು, ಫುಲ್ ಪೊಟೆನ್ಷಿಯಲನ್ನು ರೀಚ್ ಮಾಡುವುದು ಅಷ್ಟೇ ಅಲ್ಲದೆ ಆ ಪ್ರದೇಶದಲ್ಲಿ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಒಂದು ಮುಖ್ಯವಾದಂತಹ ಉದ್ದೇಶವನ್ನು ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಯೋಜನೆ ಹೊಂದಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಪ್ರೊಸೆಸ್ನ ಮುಖಾಂತರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷ ಆರ್ಥಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶವನ್ನು ಕೂಡ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಯೋಜನೆ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ದೇಶದಾದ್ಯಂತ ಸುಮಾರು 761 ಜಿಲ್ಲೆಗಳಿಂದ ಸುಮಾರು 1102 ಉತ್ಪನ್ನಗಳನ್ನು ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ನ ಅಡಿಯಲ್ಲಿ ಗುರುತಿಸಲಾಗಿದೆ. ಅಂತಹ ಉತ್ಪನ್ನಗಳನ್ನು ಪ್ರೊಡಕ್ಷನ್ ಮಾಡುವಂತಹ ನಿಟ್ಟಿನಲ್ಲಿ ಉತ್ತೇಜನವನ್ನು ನೀಡುವಂತಹ, ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಯೋಜನೆ 2018ರಲ್ಲಿ ಪ್ರಾರಂಭಿಸಲಾದಂತಹ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಯೋಜನೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಎಸ್ಪೆಷಲಿ ಈ ಮಿನಿಸ್ಟ್ರಿ ಆಗಿರಬಹುದು ಅಥವಾ ಆ ಸ್ಕೀಮ್ಗಳು ಲಾಂಚ್ ಆದಂತಹ ವರ್ಷ ಆಗಿರ್ಬೋದು ಮತ್ತು ಅದರ ಉದ್ದೇಶಗಳು ನಿಮಗೆ ಕ್ಲಿಯರ್ ಆಗಿರೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಫ್ರಮ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಕರ್ನಾಟಕದಲ್ಲಿರುವಂತಹ ಸರ್ಕಾರದಿಂದ ಗುರುತಿಸಲಾದಂತಹ ಈ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಗುರುತಿಸಲಾದಂತಹ ಉತ್ಪನ್ನಗಳು ಯಾವುವು ಅಂತ ಒಮ್ಮೆ ಗೋತ್ರು ಮಾಡ್ಕೋಣ. ಬಾಗಲಕೋಟೆಯಿಂದ ಈರುಳ್ಳಿ ಆಗಿರಬಹುದು, ಬಳ್ಳಾರಿಯಿಂದ ಈ ಫಿಗ್ಸ್ ಆಗಿರಬಹುದು, ಬೆಳಗಾವಿಯಿಂದ ಶುಗರ್ ಕೇನ್ ಆಗಿರ್ಬೋದು, ಬೆಳಗಾವಿ ಮತ್ತು ಈ ಮಂಡ್ಯದಿಂದ ಕಬ್ಬಿನ ಉತ್ಪನ್ನವನ್ನು ಗುರುತಿಸಲಾಗಿದೆ. ಅದೇ ರೀತಿಯಾಗಿ ಈ ಹಾಸನ ಮತ್ತು ತುಮಕೂರಿನಿಂದ ಕೊಕೊನಟ್, ತೆಂಗನ್ನು ಗುರುತಿಸಲಾಗಿದೆ. ಮತ್ತು ಈ ಬೆಂಗಳೂರು ಅರ್ಬನ್ನಲ್ಲಿ ಅಂದರೆ ನಗರ ಜಿಲ್ಲೆಯಲ್ಲಿ ಬೇಕರಿ ಉತ್ಪನ್ನಗಳನ್ನು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪೌಲ್ಟ್ರಿ ಅಂತಂದರೆ ಈ ಕೋಳಿ ಸಾಕಾಣಿಕೆಗೆ ಸಂಬಂಧಪಟ್ಟಂತಹ ಉತ್ಪನ್ನಗಳನ್ನು ಪ್ರೋತ್ಸಾಹಿಸಲಾಗ್ತಾ ಇದೆ. ಸೊ ಇದೇ ರೀತಿಯಾಗಿ ಈ ಒಂದು ಲಿಸ್ಟನ್ನು ಗೋತ್ರು ಮಾಡ್ಕೊಳ್ಳಿ, ಒಮ್ಮೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ಬೋದು. ನೋಟ್ಸನ್ನು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಜವಳಿ ವಲಯದಲ್ಲಿ ಕಾರ್ಮಿಕರ ಕೌಶಲ್ಯವನ್ನು ಅಥವಾ ಈ ಎಂಪ್ಲಾಯೀಸ್ಗಳ ಸ್ಕಿಲ್ಗಳನ್ನು ಅಪ್ಗ್ರೇಡ್ ಮಾಡುವಂತಹ ನಿಟ್ಟಿನಲ್ಲಿ ಈ ಜವಳಿ ಸಚಿವಾಲಯದಿಂದ ಅಥವಾ ಕೇಂದ್ರದ ಈ ಟೆಕ್ಸ್ಟೈಲ್ ಮಿನಿಸ್ಟ್ರಿಯಿಂದ ಸಮರ್ಥ ಅನ್ನುವ ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಇದೆ. ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಸ್ಕೀಮ್ ಇದು, ಸಮರ್ಥ ಅನ್ನುವ ಯೋಜನೆ. ಸೊ ಯಾವ ವರ್ಷ ಅಂತ ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ 1 2015, ಆಪ್ಷನ್ 2 2017, ಆಪ್ಷನ್ 3 2019 ಅಥವಾ ಆಪ್ಷನ್ 4 2021 ಅಂತ ನೀಡಲಾಗಿದೆ. ಯಾವ ವರ್ಷ ಅಂತ
ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ಇವತ್ತಿನ ಮೊದಲನೆಯ ಆರ್ಟಿಕಲ್ ನಮ್ಮ ಕರ್ನಾಟಕ ಸರ್ಕಾರದ ಶೈಕ್ಷಣಿಕ 2024 ವರ್ಷದಿಂದ ನಾವು ಮನುಜರು ಅನ್ನುವ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗುವುದು ಅಂತ ಇತ್ತೀಚೆಗೆ ನಮ್ಮ ಕರ್ನಾಟಕದ ರಾಜ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಸೊ ಅದರ ಪ್ರಕಾರ ಈ ನಾವು ಮನುಜರು ಅನ್ನುವ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಒಂದು ಆದೇಶವನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ನಾವು ಮನುಜರು ಅನ್ನುವ ಪ್ರೋಗ್ರಾಮ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗೋದ್ರಿಂದ ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಎಲ್ಲ ಶಿಕ್ಷಣ ಸಂಸ್ಥೆಗಳು ಅಂದರೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಸರ್ಕಾರಿ ಅನುದಾನಿತ ಅಂದರೆ ಏಡೆಡ್ ಸ್ಕೂಲ್ಸ್ಗಳಾಗಿರ್ಬೋದು ಅಥವಾ ನಾನ್ ಏಡೆಡ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ಸ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವ, ಸಹಬಾಳ್ವೆ ಈ ರೀತಿಯಾದಂತಹ ಪ್ರಮುಖ ಮೌಲ್ಯಗಳನ್ನು ಅವರು ಮೈಗೂಡಿಸುವಂತೆ ಅವಕಾಶಗಳನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ವಾರಕ್ಕೆ 2 ಗಂಟೆಗಳ ಕಾಲ ವಿಚಾರ ವಿಮರ್ಶೆಯಾಗಿರ್ಬೋದು, ವಿವಿಧ ಸಂವಾದದ ಚಟುವಟಿಕೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಚಟುವಟಿಕೆಗಳನ್ನು ನಡೆಸುವಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮವಾಗಿ ನಾವು ಮನುಜರು ಅನ್ನುವ ಈ ಒಂದು ಪ್ರೋಗ್ರಾಮನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಈ ಒಂದು ಶೈಕ್ಷಣಿಕ ವರ್ಷದಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿದ್ನ ನಾವು ಮನುಜರು ಅನ್ನುವ ಈ ಒಂದು ಪ್ರೋಗ್ರಾಮನ್ನು. ಈ ಪ್ರೋಗ್ರಾಮ್ನ ಅಡಿಯಲ್ಲಿ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಹಬ್ಬಗಳನ್ನು ಆಚರಿಸುವುದಾಗಿರ್ಬೋದು, ಜನಪದ ಆಟಗಳು, ಕ್ರೀಡೆಗಳು ಮತ್ತು ಈ ರೀತಿಯಾದಂತಹ ಸಾಮರಸ್ಯ ಮತ್ತು ಈ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಮೈಗೂಡಿಸಿಕೊಳ್ಳುವಂತೆ ಅವಕಾಶಗಳನ್ನು ನೀಡುವಂತಹ ವಿಷಯಗಳ ಕುರಿತಾದಂತಹ ಚಿಂತನೆಗಳು ಅಂದರೆ ಸಮಾಜ ಸುಧಾರಣೆಯ ಸಂಬಂಧಪಟ್ಟಂತಹ ಚಿಂತನೆಗಳಾಗಿರ್ಬೋದು ಅಥವಾ ಈ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡುವುದಾಗಿರ್ಬೋದು, ಅಂದರೆ ಶೈಕ್ಷಣಿಕ ಪ್ರವಾಸಗಳನ್ನು ಕೈಗೊಳ್ಳುವುದಾಗಿರ್ಬೋದು ಮತ್ತು ಹ್ಯಾಂಡಿಕ್ರಾಫ್ಟ್ಸ್ಗಳ ಇಂಡಸ್ಟ್ರೀಸ್ ಅಥವಾ ಗುಡಿ ಕೈಗಾರಿಕೆಗಳ ಬಗ್ಗೆ ಪರಿಚಯ ಒದಗಿಸುವುದಾಗಿರ್ಬೋದು, ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳ ಕುರಿತಾದಂತಹ ಚರ್ಚೆಗಳು ಮತ್ತು ಸಮಾಜದಲ್ಲಿ ಇನ್ಇಕ್ವಾಲಿಟಿ ಅಥವಾ ಅಸಮಾನತೆಯನ್ನು ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಮತ್ತು ಈ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವದಂತಹ ಸಾಂವಿಧಾನಿಕ ಮೌಲ್ಯಗಳನ್ನು ಕುರಿತಾದಂತಹ ಸಾಕಷ್ಟು ಸಂವಾದ ಮತ್ತು ಚರ್ಚೆಗಳನ್ನು ಈ ವಾರಕ್ಕೆ 40 ನಿಮಿಷಗಳ 3 ಕ್ಲಾಸ್ಗಳಲ್ಲಿ ಅಥವಾ 2 ಗಂಟೆಗಳ ಅವಧಿಗಳಲ್ಲಿ ವಾರಕ್ಕೆ 2 hours ಅಂತ ಸೊ ಈ ಒಂದು ಸಂದರ್ಭದಲ್ಲಿ ಡಿಸ್ಕಸ್ ಮಾಡಲಾಗುವುದು ಮತ್ತು ಈ ರೀತಿಯಾದಂತಹ ಚಟುವಟಿಕೆಗಳನ್ನು ನಡೆಸಲಾಗುವುದು ಅಂಡರ್ ದ ಪ್ರೋಗ್ರಾಮ್ ಆಫ್ ನಾವು ಮನುಜರು ಅನ್ನೋ ಕಾರ್ಯಕ್ರಮ. ಇನ್ನು ರಾಜ್ಯದಾದ್ಯಂತ ಈ ನಾವು ಮನುಜರು ಅನ್ನುವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ. ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ಮೂಲಕ ಈ ನಾವು ಮನುಜರು ಅನ್ನುವ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ, ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನೆನ್ಪಿಟ್ಕೊಳ್ಳಿ, ನಾವು ಮನುಜರು ಅನ್ನುವ ಈ ಪ್ರೋಗ್ರಾಮ್ನ ಮುಖಾಂತರ ಸಾಕಷ್ಟು ವೈವಿಧ್ಯಮಯವಾದಂತಹ ಚಟುವಟಿಕೆಗಳನ್ನು ನಡೆಸುವುದರ ಮೂಲಕ ವಾರಕ್ಕೆ 2 ಗಂಟೆಗಳ ಈ ಒಂದು ಚಟುವಟಿಕೆಗಳನ್ನು ನಡೆಸುವುದರ ಮೂಲಕ ಈ ಸಾಮಾಜಿಕ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ತುಂಬುವಂತಹ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಪ್ರೋತ್ಸಾಹಿಸುವಂತಹ ಕಾರ್ಯಗಳು ನಡೆಯಲಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಈ ಡಿಪಾರ್ಟ್ಮೆಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ. ನೀವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ರೆಫರ್ ಮಾಡ್ತಾ ಇರುವಂತಹ ಈ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳೇನಿವೆ ಅವುಗಳನ್ನು ಕೂಡ DSCRT ಬುಕ್ಸ್ ಅಂತ ನಾವು ರೆಫರ್ ಮಾಡ್ತೀವಿ. ಇನ್ನು ಮುಂದಿನ ಆರ್ಟಿಕಲ್ ಪಾಲಿಟಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು ಪವರ್ ಆಫ್ ಅಟಾರ್ನಿ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಪವರ್ ಆಫ್ ಅಟಾರ್ನಿ ಅಂತ ಈ ಕಾನ್ಸೆಪ್ಟನ್ನು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಪವರ್ ಆಫ್ ಅಟಾರ್ನಿ ಅನ್ನೋದು ಕಾನೂನುಬದ್ಧವಾದಂತಹ ಒಂದು ರೆಕಾರ್ಡ್ ಅಥವಾ ದಾಖಲೆಯಾಗಿದ್ದು ಯಾವುದೇ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ A ಅಂತ ಅಂದ್ಕೊಳ್ಳಿ, ಯಾವುದೇ ಒಬ್ಬ ವ್ಯಕ್ತಿ
ತನಗೆ ಸಂಬಂಧಪಟ್ಟಂತಹ ವೈಯಕ್ತಿಕ ವಿಷಯಗಳಾದಂತಹ ಆರ್ಥಿಕ ವಿಷಯಗಳಾಗಿರ್ಬೋದು ಅಥವಾ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು ಅಥವಾ ಇತರ ಆಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಮೂರನೇ ವ್ಯಕ್ತಿಗೆ, ಫಾರ್ ಎಕ್ಸಾಂಪಲ್ ಬಿ ಅಂತ ಅಂದ್ಕೊಳ್ಳಿ, ಮೂರನೇ ವ್ಯಕ್ತಿಗೆ ಈ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ನೀಡುವಂತಹ ಒಂದು ದಾಖಲೆ ಅಥವಾ ಒಂದು ಕಾನೂನುಬದ್ಧವಾದಂತಹ ಅಧಿಕಾರವನ್ನು ಪವರ್ ಆಫ್ ಅಟಾರ್ನಿ ಅಂತ ಗುರುತಿಸಲಾಗುತ್ತದೆ. ಸೊ ಕ್ಲಿಯರ್ ಆಯ್ತಲ್ಲ? ಒಬ್ಬ ವ್ಯಕ್ತಿಯ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಮೂರನೇ ವ್ಯಕ್ತಿಗೆ ಅಧಿಕಾರವನ್ನು ನೀಡುವಂತಹ ಕಾನೂನುಬದ್ಧವಾದಂತಹ ಒಂದು ದಾಖಲೆಯನ್ನು ಪವರ್ ಆಫ್ ಅಟಾರ್ನಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನಾವು ಸಿಂಪಲ್ಲಾಗಿ. ಇನ್ನು ಟೆಕ್ನಿಕಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇದು ಒಂದು ಕಾನೂನುಬದ್ಧವಾದಂತಹ ದಾಖಲೆಯಾಗಿದ್ದು ಒಬ್ಬ ವ್ಯಕ್ತಿ ನಂಬುವಂತಹ ವ್ಯಕ್ತಿ, ಅವರು ಏಜೆಂಟ್ ಆಗಿರ್ಬೋದು ಅಥವಾ ವಕೀಲರಾಗಿರ್ಬೋದು ಅಥವಾ ಯಾವುದೇ ಒಂದು ಥರ್ಡ್ ಪಾರ್ಟಿಗೆ ಈ ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ತಾನು ಬದುಕಿದ್ದ ಸಂದರ್ಭದಲ್ಲೇ ಅಧಿಕಾರವನ್ನು ನೀಡುವಂತಹ ಒಂದು ಪ್ರೊಸೆಸನ್ನು ಪವರ್ ಆಫ್ ಅಟಾರ್ನಿ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಪೋಸ್ ಇನ್ ಕೇಸ್ ಪವರನ್ನು ನೀಡುವಂತಹ ವ್ಯಕ್ತಿ ಫಸ್ಟ್ ಪರ್ಸನ್ ಏನಿದೆ ಆ ವ್ಯಕ್ತಿ ಸತ್ತಂತಹ ಸಂದರ್ಭದಲ್ಲಿ ಅಥವಾ ಆ ಒಂದು ಪವರ್ ಆಫ್ ಅಟಾರ್ನಿಯನ್ನು ಹಿಂತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮತ್ತು ನ್ಯಾಯಾಲಯದಿಂದ ಯಾವುದೇ ಒಂದು ಕಾರಣಕ್ಕೆ ಪವರ್ ಆಫ್ ಅಟಾರ್ನಿಯನ್ನು ಅಮಾನ್ಯಗೊಳಿಸಿದಂತಹ ಸಂದರ್ಭದಲ್ಲಿ ಏಜೆಂಟಿಗೆ ವಿವರಿಸಲಾದಂತಹ ವಿಷಯಗಳನ್ನು ಆ ಏಜೆಂಟ್ ಅಥವಾ ವಕೀಲರು ಅಥವಾ ಆ ಪವರ್ ಆಫ್ ಅಟಾರ್ನಿ ಪಡೆದಂತಹ ವ್ಯಕ್ತಿ ಆ ಕರ್ತವ್ಯಗಳನ್ನು ನಿರ್ವಹಿಸದೇ ಇರುವಂತಹ ಸಂದರ್ಭದಲ್ಲಿ ಈ ಪವರ್ ಆಫ್ ಅಟಾರ್ನಿ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಈ ಕಂಡೀಷನನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಮೂರನೇ ವ್ಯಕ್ತಿಗೆ ನೀಡಲಾಗುವಂತಹ ಈ ಪವರ್ ಆಫ್ ಅಟಾರ್ನಿಯ ಬಗ್ಗೆ ಇತ್ತೀಚೆಗೆ ನ್ಯೂಸ್ ಏನು ಬಂದಿತ್ತು ಅಂತಂದರೆ, ಈ ಪವರ್ ಆಫ್ ಅಟಾರ್ನಿಯನ್ನು ಸೃಷ್ಟಿಸಿದಂತಹ ವ್ಯಕ್ತಿ ತೆಗೆದುಕೊಳ್ಳುವಂತಹ ಚಾಯ್ಸ್ ಆಗಿರ್ಬೋದು ಅಥವಾ ಆತನ ನಿರ್ಧಾರಗಳಾಗಿರ್ಬೋದು ಈ ಏಜೆಂಟ್ ಅಥವಾ ಮೂರನೇ ವ್ಯಕ್ತಿಗೆ ತಿಳಿದಂತಹ ಸಂದರ್ಭದಲ್ಲಿ ಆ ಪವರ್ ಆಫ್ ಅಟಾರ್ನಿಯನ್ನು ರದ್ದುಗೊಳಿಸಲಾಗುತ್ತೆ ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಿಂದ ಈ ಒಂದು ಅಬ್ಸರ್ವೇಷನನ್ನು ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಬಟ್ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಕಾಂಟೆಕ್ಸ್ಟ್ಗಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಪವರ್ ಆಫ್ ಅಟಾರ್ನಿ ಅಂದರೆ ಏನು ಅಂತ ಕ್ಲಿಯರ್ ಆಗಿ ನಮಗೆ ಗೊತ್ತಿರಬೇಕು. ಯಾವುದೇ ಒಬ್ಬ ವ್ಯಕ್ತಿ ಬದುಕಿದ್ದಂತಹ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ನೀಡುವಂತಹ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಕಾನೂನುಬದ್ಧವಾಗಿ ನೀಡುವಂತಹ ಒಂದು ಅಧಿಕಾರವನ್ನು ಪವರ್ ಆಫ್ ಅಟಾರ್ನಿ ಅಂತ ಕರೀತಾರೆ. ಇನ್ನು ಮುಂದಿನ ಆರ್ಟಿಕಲ್ ಆನಂದ್ ವಿವಾಹ ಮ್ಯಾರೇಜ್ ಆ್ಯಕ್ಟ್ ಬಗ್ಗೆ ಇದೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ನಮ್ಮ ನ್ಯಾಷನಲ್ ಮೈನಾರಿಟಿ ಕಮಿಷನ್ ಅಥವಾ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ 18 ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಸಿಖ್ ವಿವಾಹಕ್ಕೆ ಸಂಬಂಧಪಟ್ಟಂತಹ ಈ ಕಾಯ್ದೆಯನ್ನು ಯಾವ ಒಂದು ನಿಟ್ಟಿನಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ಅಥವಾ ಈ ಆನಂದ್ ವಿವಾಹ ಆ್ಯಕ್ಟನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಅಂತ ವೆರಿಫೈ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಚರ್ಚಿಸಲು ಸಭೆಯನ್ನು ಸೇರಿಸಲಾಗಿತ್ತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಕಾಂಟೆಕ್ಸ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತಂದರೆ ಈ ಆನಂದ್ ಮ್ಯಾರೇಜ್ ಆ್ಯಕ್ಟ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆಲ್ಸೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಈ ಆನಂದ್ ವಿವಾಹ ಕಾಯ್ದೆ ಅಥವಾ ಆನಂದ್ ಮ್ಯಾರೇಜ್ ಆ್ಯಕ್ಟ್ ಏನಿದೆ, ಇದು ಭಾರತದಲ್ಲಿ ಇರುವಂತಹ ಎಲ್ಲ ಸಿಖ್ಖರ ವಿವಾಹವನ್ನು ಶಾಸನಬದ್ಧವಾಗಿ ಮಾನ್ಯ ಮಾಡುವಂತಹ ಒಂದು ಕಾಯ್ದೆಯಾಗಿದೆ ಎನ್ನುವುದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ. ಸೊ ಇದರ ಅಡಿಯಲ್ಲಿ ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿವಾಹದ ಆಚರಣೆಗಳು ಶಾಸನಬದ್ಧವಾದಂತಹ ಮಾನ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಈ ಆನಂದ್ ಮ್ಯಾರೇಜ್ ಆ್ಯಕ್ಟನ್ನು 1909ನೇ ಇಸವಿಯಲ್ಲಿ ಬ್ರಿಟಿಷ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ನಿಂದ ಜಾರಿಗೊಳಿಸಲಾಗಿತ್ತು. ಈ ಸಿಖ್ ಸಮುದಾಯದವರು ಆಚರಣೆ ಮಾಡುವಂತಹ ವಿವಾಹದ ಆಚರಣೆಗಳನ್ನು ಆನಂದ್ ಕರಾಜ್ ಅಂತ ಕರೀತಾರೆ. ಸೊ ಇದೇ ಒಂದು ಕಾರಣಕ್ಕಾಗಿ ಇದನ್ನು ಆನಂದ್ ಮ್ಯಾರೇಜ್ ಆ್ಯಕ್ಟ್ ಅಂತ 1909 ಅಂತ ಗುರುತಿಸಲಾಗುತ್ತದೆ. ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ
ವಿವಾಹದ ಪದ್ಧತಿಗಳು ಆಚರಣೆಗಳನ್ನು ಗೌರವಿಸುವಂತಹ ನಿಟ್ಟಿನಲ್ಲಿ ಮತ್ತು ಅವುಗಳಿಗೆ ಶಾಸನಬದ್ಧವಾದಂತಹ ಮಾನ್ಯತೆಯನ್ನು ಒದಗಿಸುವಂತಹ ಒಂದು ಉದ್ದೇಶದಿಂದ ಈ ಆನಂದ್ ಮ್ಯಾರೇಜ್ ಆ್ಯಕ್ಟನ್ನು ಜಾರಿಗೊಳಿಸಲಾಗಿತ್ತು. ಯಾವ ರೀತಿಯಾಗಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದೆ ಮತ್ತು ಸ್ಪೆಷಲ್ ಮ್ಯಾರೇಜಸ್ ಆ್ಯಕ್ಟ್ ಇದೆ. ಸೊ ಇದೇ ರೀತಿಯಾಗಿ ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿವಾಹದ ಕಾನೂನುಬದ್ಧವಾದಂತಹ ಶಾಸನಬದ್ಧವಾದಂತಹ ಒಂದು ಕಾಯ್ದೆ ಆನಂದ್ ಮ್ಯಾರೇಜ್ ಆ್ಯಕ್ಟ್ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವಿವಾಹಗಳಿಗೆ ನೀಡಲಾಗುವಂತಹ ಒಂದು ಶಾಸನಬದ್ಧ ಮಾನ್ಯತೆ ಆಗಿದೆ. ಇನ್ನು 1909ನೇ ಇಸವಿಯಲ್ಲಿ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ಇದನ್ನು ಜಾರಿಗೊಳಿಸಲಾಗಿತ್ತು. ನಂತರ 2012ನೇ ಇಸವಿಯಲ್ಲಿ ಈ ಒಂದು ಆನಂದ್ ಮ್ಯಾರೇಜ್ ಆ್ಯಕ್ಟ್ಗೆ ಸಾಕಷ್ಟು ತಿದ್ದುಪಡಿಗಳನ್ನು ತರಲಾಗುತ್ತೆ. ಆ ತಿದ್ದುಪಡಿಗಳ ಮೂಲಕ ಈ ಕೇಂದ್ರ ಸರ್ಕಾರದಿಂದ ಆಯಾ ರಾಜ್ಯಗಳಲ್ಲಿರುವಂತಹ ಸಿಖ್ ಸಮುದಾಯದವರ ವಿವಾಹಗಳಾಗಿರ್ಬೋದು ಅಥವಾ ಮ್ಯಾರೇಜ್ ರಿಜಿಸ್ಟ್ರೇಷನ್ಸ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾನೂನುಗಳನ್ನು ರೂಪಿಸುವಂತಹ ಚೌಕಟ್ಟನ್ನು ನಿರ್ಮಾಣ ಮಾಡುವಂತಹ ಅಧಿಕಾರವನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದಿಂದ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಸೊ ಈ 18 ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ಗಳು ಯಾವ ರೀತಿಯಾಗಿ ಈ ಆನಂದ್ ವಿವಾಹ ಆ್ಯಕ್ಟನ್ನು ಅಂದರೆ 2012ರಿಂದ ನೀಡಲಾದಂತಹ ಈ ಒಂದು ಅಧಿಕಾರದ ಅಡಿಯಲ್ಲಿ ಈ ಸಿಖ್ ವಿವಾಹಗಳ ಕಾಯ್ದೆಯ ಅನುಷ್ಠಾನ ಮತ್ತು ನೋಂದಣಿಯನ್ನು ಯಾವ ಒಂದು ನಿಟ್ಟಿನಲ್ಲಿ ನಡೆಸ್ತಾ ಇವೆ ಅಂತ ವೆರಿಫೈ ಮಾಡುವಂತಹ ಒಂದು ರಿವ್ಯೂ ಮಾಡುವಂತಹ ನಿಟ್ಟಿನಲ್ಲಿ ಇತ್ತೀಚೆಗೆ ನ್ಯಾಷನಲ್ ಮೈನಾರಿಟಿ ಕಮಿಷನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಲಾಯಿತು ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಭಾರತದಲ್ಲಿರುವಂತಹ ಈ 6 ಪ್ರಮುಖ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಸಿಖ್ ಸಮುದಾಯ ಕೂಡ ಒಂದಾಗಿರುವುದರಿಂದ ಈ ನ್ಯಾಷನಲ್ ಮೈನಾರಿಟಿ ಕಮಿಷನ್ ಏನಿದೆ ಈ ಆನಂದ್ ಮ್ಯಾರೇಜ್ ಆ್ಯಕ್ಟನ್ನು ಯಾವ ರೀತಿಯಾಗಿ ರಾಜ್ಯಗಳು ಅನುಷ್ಠಾನಗೊಳಿಸ್ತಾ ಇವೆ ಅಂತ ರಿವ್ಯೂ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಮೀಟಿಂಗನ್ನು ಹೊಂದಿದೆ ಅಥವಾ ಮಾಡಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಲಿಂಕ್ ಮಾಡಿಕೊಂಡು ಈ ಸ್ಟ್ಯಾಟಿಕ್ ಪಾರ್ಟನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಏನು ಅಂತಂದರೆ ಆನಂದ್ ಮ್ಯಾರೇಜ್ ಆ್ಯಕ್ಟ್ ಈ ಎಲ್ಲ ವಿಷಯಗಳು ಸಿಖ್ ಸಮುದಾಯದ ಒಂದು ವಿವಾಹದ ಪದ್ಧತಿ ಮತ್ತು ಆಚರಣೆಗೆ ಸಂಬಂಧಪಟ್ಟಂತಹ ಶಾಸನಬದ್ಧವಾದಂತಹ ಒಂದು ಕಾಯ್ದೆ ಆಗಿದೆ ಅಂತ ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೊಂಡ್ರೂ ಸಾಕು. ಇದನ್ನು ಸ್ವತಂತ್ರ ಪೂರ್ವದಲ್ಲಿ 1909ನೇ ಇಸವಿಯಲ್ಲಿ ಬ್ರಿಟಿಷ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ನಿಂದ ಜಾರಿಗೊಳಿಸಲಾಗಿತ್ತು ಮತ್ತು ಇತ್ತೀಚೆಗೆ 2012ನೇ ಇಸವಿಯಲ್ಲಿ ಇದರ ತಿದ್ದುಪಡಿಯನ್ನು ಮಾಡಲಾಯಿತು ಅಂತ ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೋಬಹುದು. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಬಗ್ಗೆ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅನ್ನುವ ಸಂಸ್ಥೆಯ ಮೂಲಕ ಆಪರೇಟ್ ಮಾಡಲಾಗ್ತಾ ಇರುವಂತಹ RBIನಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ರೆಗ್ಯುಲೇಟ್ ಮಾಡಲಾಗ್ತಾ ಇರುವಂತಹ ಒಂದು ವಿಶೇಷವಾದಂತಹ ಈ ಪೇಮೆಂಟ್ ಸಿಸ್ಟಮನ್ನು ಭಾರತ್ ಬಿಲ್ಸ್ ಪೇಮೆಂಟ್ ಸಿಸ್ಟಮ್ ಅಂತ ಗುರುತಿಸಲಾಗುತ್ತೆ, BBPS ಅಂತ. ಈ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ನ ಅಡಿಯಲ್ಲಿ ನಮ್ಮ ಭಾರತದಲ್ಲಿ ಇರುವಂತಹ ಎಲ್ಲ ಜನರು ಯುಟಿಲಿಟಿ ಬಿಲ್ಸ್ಗಳಾಗಿರ್ಬೋದು, ಈ ಎಲೆಕ್ಟ್ರಿಸಿಟಿ ಬಿಲ್ಸ್ಗಳಾಗಿರ್ಬೋದು, ಈ ವಾಟರ್ ಬಿಲ್ ಆಗಿರ್ಬೋದು, ಗ್ಯಾಸ್ ಬಿಲ್, DTH ಬಿಲ್ ಆಗಿರ್ಬೋದು, ಟೆಲಿಕಾಮ್ ರಿಚಾರ್ಜ್ಗಳಾಗಿರ್ಬೋದು ಮತ್ತು ಈ ಇನ್ಶೂರೆನ್ಸ್ಗಳ ಪ್ರೀಮಿಯಮ್ಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತಹ ಪೇಮೆಂಟ್ಸ್ ಅಥವಾ ಪಾವತಿಗಳನ್ನು ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ನ ಅಡಿಯಲ್ಲಿ ಪೇಮೆಂಟ್ ಮಾಡುವಂತಹ ಅನುಕೂಲವನ್ನು ಭಾರತ್ ಬಿಲ್ ಪೇಮೆಂಟ್ಸ್ ಸಿಸ್ಟಮ್ ಪ್ಲ್ಯಾಟ್ಫಾರ್ಮ್ ಅಥವಾ ಅಪ್ಲಿಕೇಶನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ನಮಗೆಲ್ಲ ಗೊತ್ತಿರ್ಬೋದು ಈ UPI ಪೇಮೆಂಟ್ ಸಿಸ್ಟಮ್ಸ್ಗಳಾದಂತಹ GPay ಆಗಿರ್ಬೋದು, ಈ ಫೋನ್ಪೇ ಆಗಿರ್ಬೋದು ಅಥವಾ ಈ ಕ್ರೆಡ್ ಆ್ಯಪ್ ಆಗಿರ್ಬೋದು, ಈ ರೀತಿಯಾದಂತಹ ಅಪ್ಲಿಕೇಶನ್ಸ್ಗಳ ಮೂಲಕ ಕ್ರೆಡಿಟ್ ಕಾರ್ಡ್ ಬಿಲ್ಸ್ಗಳನ್ನು ಪೇಮೆಂಟ್ ಮಾಡಲಾಗುತ್ತೆ. ಸೊ ಈ ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನು ಪೇಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳೇನಿವೆ ಇವುಗಳ ಒಂದು ಪಾವತಿಯನ್ನು ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ನ ಮೂಲಕ ರೂಟ್ ಮಾಡುವಂತಹ ಒಂದು ಅನುಕೂಲವನ್ನು ಜಾರಿಗೊಳಿಸಬೇಕು ಅಂತ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಅಂತ. ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳೋದಾದರೆ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಅನ್ನೋದು
ಒನ್ ಅಪ್ಲಿಕೇಶನ್ ಸೊಲ್ಯೂಷನ್ ಆಗಿದ್ದು ಇದು ಎಲ್ಲ ಜನರಿಗೂ ಕೂಡ ಯುಟಿಲಿಟಿ ಬಿಲ್ಸ್ಗಳಾದಂತಹ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಗ್ಯಾಸ್ ಬಿಲ್, ಟೆಲಿಕಾಂ ಬಿಲ್ ಮತ್ತು ಈ ಸಾಲಗಳ ಮರುಪಾವತಿ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ಸ್ಗಳಿಗೆ ಟ್ಯಾಕ್ಸ್ಗಳನ್ನು ವಿತರಣೆ ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ವ್ಯಾಪಕ ಶ್ರೇಣಿಯ ಬಿಲ್ಗಳ ಪಾವತಿಯನ್ನು ಒದಗಿಸುವಂತಹ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ಈ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮನ್ನು ನಾವು ಗುರುತಿಸಬಹುದಾಗಿದೆ. ಇದನ್ನು ಆಪರೇಟ್ ಮಾಡ್ತಾ ಇರುವಂತಹ ಸಂಸ್ಥೆಯ ಹೆಸರು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCI. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಿಂದ ಭಾರತದಲ್ಲಿ ಆಗ್ತಾ ಇರುವಂತಹ ಬಾಲ್ಯ ವಿವಾಹಗಳ ಸಂಖ್ಯೆಗೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಕೇಂದ್ರ ಸರ್ಕಾರದಿಂದ ಮಾಹಿತಿಯನ್ನು ಕೋರಲಾಗಿತ್ತು. ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಸುಪ್ರೀಂ ಕೋರ್ಟಿಗೆ ನೀಡಲಾದಂತಹ ಮಾಹಿತಿಯ ಪ್ರಕಾರ ಭಾರತದಲ್ಲಿ 2024ರಿಂದ 3 ವರ್ಷಗಳ ಹಿಂದೆ, ಅಂದರೆ ಕಳೆದ 3 ವರ್ಷಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಬಾಲ್ಯ ವಿವಾಹಗಳ ಸಂಖ್ಯೆಯನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ಈ ಒಂದು ಮಾಹಿತಿಯನ್ನು, ಅಧಿಕೃತ ಮಾಹಿತಿಯನ್ನು ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಒಂದು ಮಾಹಿತಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಬಾಲ್ಯ ವಿವಾಹಗಳು ಕಳೆದ 3 ವರ್ಷಗಳಲ್ಲಿ ನಡೆದಂತಹ ರಾಜ್ಯ ಯಾವುದು ಅಂತಂದರೆ ತಮಿಳುನಾಡು. ಮೊದಲನೇ ಸ್ಥಾನದಲ್ಲಿ ತಮಿಳುನಾಡು. ಕಳೆದ 3 ವರ್ಷಗಳಲ್ಲಿ 8,966 ಸಂಖ್ಯೆಯ ಬಾಲ್ಯ ವಿವಾಹಗಳು ತಮಿಳುನಾಡಿನಲ್ಲಿ ದಾಖಲೆಯಾಗಿವೆ. ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದ್ದು 8,348 ಕೇಸಸ್ಗಳು ಈ ಚೈಲ್ಡ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತಹ ಕೇಸಸ್ಗಳನ್ನು ರೆಕಾರ್ಡ್ ಮಾಡಲಾಗಿದೆ. 3ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ, 4ನೇ ಸ್ಥಾನದಲ್ಲಿ ತೆಲಂಗಾಣ ಮತ್ತು 5ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶಗಳು ಕ್ರಮವಾಗಿ ಈ ಒಂದು ರ್ಯಾಂಕಿಂಗನ್ನು ಪಡೆದುಕೊಂಡಿವೆ. ಸೊ ಇದರ ಪ್ರಕಾರ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆದಂತಹ ಕಳೆದ 3 ವರ್ಷಗಳಲ್ಲಿ ನಡೆದಂತಹ ರಾಜ್ಯ ಯಾವುದು ಅಂತಂದರೆ ತಮಿಳುನಾಡು. ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಬಂದಿದೆ. 8,348 ಬಾಲ್ಯ ವಿವಾಹಗಳ ಕೇಸ್ಗಳನ್ನು ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿ ಇಟ್ಕೊಳ್ಳಿ. ಇತ್ತೀಚೆಗೆ ಮಾಜಿ ಸಚಿವರು ಮತ್ತು ಹಿರಿಯ ರಾಜಕೀಯ ಮುತ್ಸದ್ದಿಯಾಗಿರುವಂತಹ ಕಾಗೋಡು ತಿಮ್ಮಪ್ಪ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಮೂಲಕ ಕಾಗೋಡು ತಿಮ್ಮಪ್ಪ ಅವರಿಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದೇ ಜುಲೈ 13ನೇ ತಾರೀಕಿನಂದು ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಮೂಲಕ ಈ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಯಾರಿಗೆ ಅಂತಂದರೆ ಕಾಗೋಡು ತಿಮ್ಮಪ್ಪ ಅವರಿಗೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಸಾಕು. ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಅಧ್ಯಕ್ಷರಾಗಿ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರನ್ನು ಗುರುತಿಸಲಾಗುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗ್ಬೋದು, ಜಸ್ಟ್ ನೆನಪಿನಲ್ಲಿ ಇಟ್ಕೊಳ್ಳಿ. ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡುವಂತಹ ಸಂಸ್ಥೆಯ ಹೆಸರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು. ಮತ್ತು ಇತ್ತೀಚೆಗೆ ಅಂದರೆ 2024ರ ಈ ಕಾಯಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿ ಯಾರು ಅಂತಂದರೆ ಮಾಜಿ ರಾಜಕೀಯ ಮುತ್ಸದ್ದಿಯಾದಂತಹ ಕಾಗೋಡು ತಿಮ್ಮಪ್ಪ ಅವರು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಪವರ್ ಆಫ್ ಅಟಾರ್ನಿಯ ಪ್ರಾಥಮಿಕ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈ ವಿಲ್ ಅಥವಾ ಉಯಿಲನ್ನು ಕಾರ್ಯಗತಗೊಳಿಸುವುದು. ಆಪ್ಷನ್ ಬಿ ಟ್ರಸ್ಟನ್ನು ರಚಿಸುವುದು. ಆಪ್ಷನ್ ಸಿ ನಿಮ್ಮ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇನ್ನೊಬ್ಬ ವ್ಯಕ್ತಿಗೆ ಅಧಿಕಾರವನ್ನು ನೀಡುವುದು. ಅಥವಾ ಪವರ್ ಆಫ್ ಅಟಾರ್ನಿ ಅಂತಂದರೆ ಈ ಬೆನಿಫಿಷಿಯರಿಯ ಪದನಾಮವನ್ನು ಬದಲಾಯಿಸಲು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ. ಒಬ್ಬ ವ್ಯಕ್ತಿಯ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇನ್ನೊಬ್ಬ ವ್ಯಕ್ತಿ ಅಥವಾ ಏಜೆಂಟಿಗೆ ಅಧಿಕಾರವನ್ನು ನೀಡುವಂತಹ ಒಂದು ಕಾನೂನುಬದ್ಧವಾದಂತಹ ಅಧಿಕಾರವನ್ನು ಪವರ್ ಆಫ್ ಅಟಾರ್ನಿ ಅಂತ ಗುರುತಿಸಲಾಗುತ್ತೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, 1909ನೇ ಇಸವಿಯಲ್ಲಿ ಜಾರಿಗೊಂಡಂತಹ ಆನಂದ್ ಮ್ಯಾರೇಜ್ ಆ್ಯಕ್ಟ್, ಈ ಒಂದು ಕಾಯ್ದೆಯನ್ನು ಈ ಕೆಳಗಿನ ಯಾವ ಭಾರತದ ಧಾರ್ಮಿಕ ಸಮುದಾಯದ
ವಿವಾಹಗಳಿಗೆ ಸಂಬಂಧಪಟ್ಟಂತೆ ಗುರುತಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಸಿಖ್ ಸಮುದಾಯ, ಆಪ್ಷನ್ ಬಿ ಹಿಂದೂ ಸಮುದಾಯ, ಆಪ್ಷನ್ ಸಿ ಮುಸ್ಲಿಂ ಸಮುದಾಯ ಅಥವಾ ಆಪ್ಷನ್ ಡಿ ಕ್ರಿಶ್ಚಿಯನ್ ಸಮುದಾಯ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎ. ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವಿವಾಹದ ಆಚರಣೆಗಳನ್ನು ಶಾಸನಬದ್ಧವಾಗಿ ಮಾನ್ಯತೆಯನ್ನು ನೀಡುವಂತಹ ಕಾಯ್ದೆ ಆನಂದ್ ಮ್ಯಾರೇಜ್ ಆ್ಯಕ್ಟ್. ಸಿಖ್ ಕಮ್ಯುನಿಟಿ ಇಸ್ ರೈಟ್ ಆನ್ಸರ್. 1909 ಇಸವಿಯಲ್ಲಿ ಬ್ರಿಟಿಷ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಮೂಲಕ ಈ ಆನಂದ್ ವಿವಾಹ ಆ್ಯಕ್ಟನ್ನು ಜಾರಿಗೊಳಿಸಲಾಗಿತ್ತು. ಈ ಸಿಖ್ ಸಮುದಾಯದ ವಿವಾಹದ ಆಚರಣೆಗಳನ್ನು ಆನಂದ್ ಕರಾಜ್ ಅಂತ ಕರೆಯುವ ಕಾರಣಕ್ಕಾಗಿ ಇದನ್ನು ಆನಂದ್ ಮ್ಯಾರೇಜ್ ಆ್ಯಕ್ಟ್ ಅಂತ ಗುರುತಿಸಲಾಗುತ್ತೆ. 2012 ಇಸವಿಯಲ್ಲಿ ಇದರ ತಿದ್ದುಪಡಿಯನ್ನು ಮಾಡಲಾಗಿತ್ತು. ಇದು ಸಿಖ್ ವಿವಾಹದ ವಿಧಿವಿಧಾನಗಳಿಗೆ ಶಾಸನಬದ್ಧ ಮಾನ್ಯತೆಯನ್ನು ನೀಡುವಂತಹ ಒಂದು ಕಾಯ್ದೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ಕರ್ನಾಟಕದಲ್ಲಿ ನಾವು ಮನುಜರು ಅನ್ನುವ ಕಾರ್ಯಕ್ರಮದ ಅನುಷ್ಠಾನ ಮಾಡ್ತಾ ಇರುವಂತಹ ನೋಡಲ್ ಏಜೆನ್ಸಿ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಶಿಕ್ಷಣ ಇಲಾಖೆ, ಆಪ್ಷನ್ ಬಿ ಸಮಾಜ ಕಲ್ಯಾಣ ಇಲಾಖೆ, ಆಪ್ಷನ್ ಸಿ DSERT ಅಥವಾ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ DSERT ಅನ್ನುವ ಸಂಸ್ಥೆಯ ಮೂಲಕ ನಾವು ಮನುಜರು ಅನ್ನುವ ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ರಾಜ್ಯದಾದ್ಯಂತ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. 2024 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದರ ಪ್ರಕಾರ ಎಲ್ಲ ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು ಅಥವಾ ನಾನ್ ಏಡೆಡ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನಾವು ಮನುಜರು ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆಯಂತಹ ಪ್ರಮುಖ ಮೌಲ್ಯಗಳನ್ನು ಮಕ್ಕಳಲ್ಲಿ ರೂಢಿಸುವಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮವಾಗಿ ಈ ನಾವು ಮನುಜರು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಇದರ ಇಂಪ್ಲಿಮೆಂಟಿಂಗ್ ಏಜೆನ್ಸಿಯ ಹೆಸರೇನು ಅಂತಂದರೆ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅನ್ನುವ ಸಂಸ್ಥೆಯ ಮೂಲಕ ನಾವು ಮನುಜರು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಭಾರತದಲ್ಲಿ ಈ ಒಂದು ಬಿಲ್ಗಳ ಪಾವತಿಯ ಒಂದು ಸಿಸ್ಟಮನ್ನು ಅಥವಾ ವ್ಯವಸ್ಥೆಯನ್ನು ಆಪರೇಟ್ ಮಾಡಲಾಗ್ತಾ ಇರುವಂತಹ ನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಇದೆ. ಹೂ ಆಪರೇಟ್ಸ್ ದ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಬಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆಪ್ಷನ್ ಸಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಥವಾ ಫೈನಾನ್ಸ್ ಮಿನಿಸ್ಟ್ರಿ ಅಂದರೆ ಹಣಕಾಸು ಸಚಿವಾಲಯ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅನ್ನುವ ಸಂಸ್ಥೆಯ ಮೂಲಕ ಈ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮನ್ನು ಆಪರೇಟ್ ಮಾಡಲಾಗ್ತಾ ಇದೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ದೇಶದಾದ್ಯಂತ ಎಲ್ಲ ಜನರಿಗೂ ಕೂಡ ಈ ಯುಟಿಲಿಟಿ ಬಿಲ್ಗಳಾದಂತಹ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಗ್ಯಾಸ್ ಬಿಲ್ ಆಗಿರ್ಬೋದು, DTH ಪೇಮೆಂಟ್ಸ್ ಆಗಿರ್ಬೋದು, ಟೆಲಿಕಾಂ ಈ ವಿಮಾ ಪ್ರೀಮಿಯಮ್ಸ್ಗಳನ್ನು ತುಂಬುವುದಾಗಿರ್ಬೋದು ಅಥವಾ ಈ ಕಾರ್ಪೊರೇಷನ್ ಟ್ಯಾಕ್ಸಸ್ಗಳನ್ನು ಪೇಮೆಂಟ್ ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ಒನ್ ಪ್ಲ್ಯಾಟ್ಫಾರ್ಮ್ ಸೊಲ್ಯೂಷನ್ ಆಗಿ ಅಥವಾ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ಸ್ಟಾರ್ಟ್ ಮಾಡಲಾದಂತಹ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಮುಖಾಂತರ ಪ್ರಾರಂಭಿಸಲಾದಂತಹ ಈ ಒಂದು ಅಪ್ಲಿಕೇಶನ್ಸ್ನ ಹೆಸರು ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರ ಆಪರೇಟಿಂಗ್ ಏಜೆನ್ಸಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಇದನ್ನು ರೆಗ್ಯುಲೇಟ್ ಮಾಡ್ತಾ ಇರುವಂತಹ ಸಂಸ್ಥೆ ಭಾರತದ ರಿಸರ್ವ್ ಬ್ಯಾಂಕ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳ ಸಂಖ್ಯೆಯನ್ನು ದಾಖಲಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತಮಿಳುನಾಡು ಅಥವಾ ಆಪ್ಷನ್ ಡಿ ಉತ್ತರ ಪ್ರದೇಶ ಅಂತ ನೀಡಲಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟಿಗೆ ನೀಡಲಾದಂತಹ ಒಂದು ಅಧಿಕೃತ ಮಾಹಿತಿಯ ಪ್ರಕಾರ ಕಳೆದ 3 ವರ್ಷಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಬಾಲ್ಯ ವಿವಾಹಗಳನ್ನು ರೆಕಾರ್ಡ್ ಮಾಡಿದಂತಹ ರಾಜ್ಯ ಯಾವುದು ಅಂತಂದರೆ ಆಪ್ಷನ್ ಸಿ ತಮಿಳುನಾಡು. ತಮಿಳುನಾಡಿನಲ್ಲಿ ಸುಮಾರು 8,966 ಬಾಲ್ಯ ವಿವಾಹಗಳ ಸಂಖ್ಯೆಯನ್ನು ಕಳೆದ 3 ವರ್ಷಗಳಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ನಮ್ಮ ಕರ್ನಾಟಕ
ಬಾಲ್ಯ ವಿವಾಹಗಳ ಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚಿನ ಈ ಬಾಲ್ಯ ವಿವಾಹಗಳನ್ನು, ಚೈಲ್ಡ್ ಮ್ಯಾರೇಜನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಸುಪ್ರೀಂ ಕೋರ್ಟಿಗೆ ಈ ಒಂದು ಮಾಹಿತಿಯನ್ನು ಸರ್ಕಾರದಿಂದ ನೀಡಲಾಗಿದ್ದರಿಂದ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದ ಈ ಬಾಲ್ಯ ವಿವಾಹಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತೆ ಯಾವ ರೀತಿಯಾದಂಥ ಆದೇಶಗಳನ್ನು ನೀಡಲಾಗುವುದು ಅಂತ ನಾವು ಕಾಯ್ದು ನೋಡಬೇಕಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೋಟ್ಸ್ಗಳನ್ನು ಟೆಲಿಗ್ರಾಮ್ ಚಾನಲ್ನಿಂದ ಸೀದಾ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.